ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಇಸ್ರೇಲ್ ಮತ್ತು ಅಮೆರಿಕ, ಮತ್ತೊಂದು ಕಡೆಯಿಂದ ಇರಾನ್ ಸಂಘರ್ಷ ಅಥವಾ ಯುದ್ಧ 12ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನೊಂದು ಕಡೆಯಿಂದ ಅಮೆರಿಕದ ಯುದ್ಧದಾಹ ಸದ್ಯಕ್ಕಂತೂ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇತ್ತೀಚೆಗಷ್ಟೇ ವೆನಿಜುವೆಲಾ ಒಳಗಡೆ ನುಗ್ಗಿ ಅಲ್ಲಿನ ಮುಖ್ಯಸ್ಥರನ್ನ ಕಿಡ್ನಾಪ್ ಮಾಡಿದ್ದಾಯ್ತು. ಅದಾದ ಬಳಿಕ ಇದೀಗ ಇರಾನ್ ಮೇಲಿನ ದಾಳಿಯನ್ನ ಗಮನಿಸ್ತಾ ಇದ್ದೀರಿ. ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಒಂದು ಹೇಳಿಕೆ ಕೂಡ ಬಂದಿತ್ತು, ಇರಾನ್ ದಾಳಿ ಮುಗಿತಾ ಇದ್ದ ಹಾಗೆ ನಾವು ಕ್ಯೂಬಾ ಕಡೆಗೆ ಹೋಗ್ತೀವಿ ಅಂತ ಹೇಳಿ. ಅದಾದ ಬಳಿಕ ಇನ್ಯಾವ ದೇಶವನ್ನ ಅಮೆರಿಕ ಗುರಿಯಾಗಿಸ್ಕೊಂಡಿದೆಯೋ ಗೊತ್ತಿಲ್ಲ. ಕೇವಲ ಯುದ್ಧದ ವಿಚಾರದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಅಮೆರಿಕ ಪಡ್ತಾನೆ ಇರುತ್ತೆ. ಆ ಕಾರಣಕ್ಕಾಗಿ ಹೆಚ್ಚು ಕಡಿಮೆ 80 ದೇಶಗಳಲ್ಲಿ ತನ್ನ ಸೇನಾ ನೆಲೆಯನ್ನು ಕೂಡ ಅಮೆರಿಕ ಇಟ್ಕೊಂಡಿದೆ. ಇನ್ನು ಭಾರತ ವಿಚಾರಕ್ಕೆ ಬಂದ್ರೆ, ಭಾರತ ಒಂದಷ್ಟು ವಿಚಾರದಲ್ಲೂ ಕೂಡ ಅಮೆರಿಕ ಆಗಾಗ ಮೂಗು ತೂರಿಸುವಂತ ಪ್ರಯತ್ನವನ್ನ ಮಾಡ್ತಾನೆ ಇರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ. ಇದರ ನಡುವೆ ಯಾಕೆ ನಾನು ಇಲ್ಲಿ ಮತ್ತೆ ಮತ್ತೆ ಅಮೆರಿಕ 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 ಅಂತ ಹೇಳಿದೆ ಅಂದ್ರೆ, ವಿಶ್ವದ ದೊಡ್ಡಣ್ಣ ಅಂತ ಕರೆಯುವಂತ ಅಮೆರಿಕಾಗೆ ಇದೀಗ ಇರಾನ್ ನಡುವಿನ ಯುದ್ಧದಲ್ಲಿ ಇಲ್ಲಿವರೆಗಿನ ಬೆಳವಣಿಗೆಯನ್ನ ಗಮನಿಸಿದ್ರೆ ಒಂದು ರೀತಿಯಾದಂಥ ಹಿನ್ನಡೆ ಅಥವಾ ಮುಖಭಂಗ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಅಥವಾ ವಿಶ್ಲೇಷಣೆ ಮಾಡಲಾಗ್ತಿದೆ. ಹಾಗಂದ್ರೆ ಮಾತ್ರ ಇರಾನ್ಗೆ ಏನು ಡ್ಯಾಮೇಜ್ ಆಗಿಲ್ವಾ ಅಂತಂದ್ರೆ, ಇರಾನ್ಗೆ ವಿಪರೀತ ಅಂದ್ರೆ ವಿಪರೀತ ಡ್ಯಾಮೇಜ್ ಆಗಿದೆ. ಇರಾನ್ನ ಸಾಕಷ್ಟು ಭಾಗಗಳಲ್ಲಿ ಸ್ಮಶಾನದಂತ ವಾತಾವರಣ ನಿರ್ಮಾಣ ಆಗಿದೆ. ಒಂದಷ್ಟು ಕಡೆಗಳಲ್ಲಂತೂ ಇರಾನ್ ಸಂಪೂರ್ಣವಾಗಿ ಸರ್ವನಾಶವೇ ಆಗಿ ಹೋಗಿಬಿಟ್ಟಿದೆ. ಇರಾನ್ನಲ್ಲೂ ಕೂಡ ತುಂಬಾನೇ ಡ್ಯಾಮೇಜ್ ಆಗಿದೆ. ಆದ್ರೆ ಏನಾಯ್ತು ಅಂದ್ರೆ, ಅಮೆರಿಕ ಅಂದುಕೊಂಡಿದ್ದನ್ನ ಸಾಧಿಸೋಕೆ ಇಲ್ಲಿಯವರೆಗೂ ಕೂಡ ಸಾಧ್ಯ ಆಗಿಲ್ಲ. ಅಂದ್ರೆ ಇರಾನ್ನ ಆಡಳಿತವನ್ನ ಸಂಪೂರ್ಣವಾಗಿ ಬದಲಾಯಿಸ್ತೀವಿ ಎನ್ನುವಂತ ನಂಬಿಕೆ ಇತ್ತಲ್ಲ, ಆದ್ರೆ ಅದನ್ನ ಈಡೇರಿಸಿಕೊಳ್ಳೋದಿಕ್ಕೆ ಅಮೆರಿಕಾಗೆ ಸಾಧ್ಯವೇ ಆಗಿಲ್ಲ. ಅದರ ಬದಲಾಗಿ ಇರಾನ್ನ ಕಡೆಯಿಂದ ಮತ್ತೆ ಮತ್ತೆ ಅಮೆರಿಕಾಗೆ ಸವಾಲು ರೀತಿಯಾದಂತ ಹೇಳಿಕೆನೆ ಬರ್ತಾ ಇದೆ. ಏನೇ ಆದ್ರೂ ಕೂಡ ನಾವು ಶರಣಾಗೋದಿಲ್ಲ, ನಾವು ಸಾಯ್ತೀವಿ ಹೊರತಾಗಿ ಶರಣಾಗೋದಿಲ್ಲ, ನಿಮ್ಮನ್ನು ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ ಎನ್ನುವಂತ ಮಾತು ಇರಾನ್ ಕಡೆಯಿಂದ ಬರ್ತಾನೆ ಇದೆ. ಇನ್ನೊಂದು ಅಮೆರಿಕಾಗ ಎಂಥ ಮುಖಭಂಗ ಅಂದ್ರೆ, ಯಾವ ಆಡಳಿತವನ್ನ ಬದಲಾಯಿಸಬೇಕು ಅಂತ ಅವರು ಪ್ರಯತ್ನವನ್ನ ಪಟ್ಟಿದ್ರು ಅಥವಾ ಯಾವ ನಾಯಕರನ್ನ ಹತ್ಯೆ ಮಾಡಬೇಕು ಅಂದ್ಕೊಂಡು ಆ ನಾಯಕರನ್ನ ಹತ್ಯೆ ಮಾಡಿದ್ರು, ಇದೀಗ ಆ ನಾಯಕನ ಮಗನೇ ಅಲ್ಲಿನ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಆಗಿಬಿಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಅಮೆರಿಕಾಗೆ ಆಗಿರುವಂತ ಮುಖಭಂಗ ಏನೇನು ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಯುದ್ಧದ ವಿಚಾರದಲ್ಲಿ ಸದ್ಯಕ್ಕಾಗಿರುವಂತಹ ಬೆಳವಣಿಗೆಯನ್ನು ಗಮನಿಸೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಲ್ಲಿ ಇರಾನ್, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಪಕ್ಕದಲ್ಲಿ ಭಾರತ ಇದೆ. ಇದು ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಇದು ಗಲ್ಫ್ ಕಂಟ್ರೀಸ್ ಅಂದ್ರೆ ಕೊಲ್ಲಿ ದೇಶಗಳು. ಇಲ್ಲಿರೋದು ಇಸ್ರೇಲ್. ಇರಾನ್ ಇದೀಗ ಎಲ್ಲ ರಾಷ್ಟ್ರಗಳ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಇರಾನ್ ಮೇಲೆ, ಇರಾನ್ ಇಸ್ರೇಲ್ ಮೇಲೆ ಈ ದಾಳಿಯೂ ಕೂಡ ಮುಂದುವರೆದಿದೆ. ಇಸ್ರೇಲ್ ಲೆಬನಾನ್ ಮೇಲೂ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಲೆಬನಾನ್ ನಲ್ಲಿರುವಂತಹ ಹೆಜ್ಬುಲ್ಲಾಗಳು ಇಸ್ರೇಲ್ ಮೇಲೂ ಕೂಡ ದಾಳಿಯನ್ನ ಮಾಡ್ತಿದ್ದಾರೆ. ಈಗ ಉಳಿದ ವಿಚಾರಕ್ಕೆ ಬರ್ತೀನಿ. ನಿಮಗೊಂದು ಆ ಭೌಗೋಳಿಕತೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಚುಟುಕಾಗಿ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಭಾರತದಿಂದ ಬಹಳ ದೂರದಲ್ಲೇನು ಯುದ್ಧ ಆಗ್ತಿಲ್ಲ. ನೋಡಿ, ಭಾರತದ ಈ ಎಂಡ್ ಅಂತ ನಾವು ಇಲ್ಲಿ ಗಮನಿಸಿದ್ರೆ ಸ್ವಲ್ಪ ದೂರ ಇಲ್ಲೇ ಇರಾನ್ ನಲ್ಲಿ ಯುದ್ಧ ಆಗ್ತಾ ಇರೋದು. ಬಹಳ ಏನು ಡಿಸ್ಟೆನ್ಸ್ ನಲ್ಲಿ ನಾವು ಇಲ್ಲ. ಓಕೆ, ಈಗಿನ ಒಂದಷ್ಟು ಬೆಳವಣಿಗೆ. ಒಂದು, ನಿಮಗೆ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಹಾಹಾಕಾರವೇ ಉಂಟಾಗಿ ಬಿಟ್ಟಿದೆ. ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದ್ ಆಗುವಂತ ಪರಿಸ್ಥಿತಿಯೂ ಕೂಡ ಎದುರಾಗಿಬಿಟ್ಟಿದೆ. ಬ್ಲಾಕ್ ಮಾರ್ಕೆಟ್ ನಲ್ಲಿ ಗ್ಯಾಸ್ ಸಿಲಿಂಡರ್ನ ಪರ್ಚೇಸ್ ಮಾಡಬೇಕು ಅಂದ್ರೆ 1 to ಡಬಲ್ ರೇಟ್ ವರೆಗೂ ಕೂಡ ಬಂದುಬಿಟ್ಟಿದೆ. ಆದ್ರೆ ಕೇಂದ್ರ ಸಚಿವರು ಹೇಳ್ತಾ ಇದ್ದಾರೆ, ಈಗಷ್ಟೇ ಪಿಯೂಷ್ ಗೋಯಲ್ ಮಾತಾಡ್ತಾ ಇದ್ರು ಸ್ವಲ್ಪ ಹೊತ್ತಿನ ಮುಂಚೆ, ಅವರು ಹೇಳ್ತಾ ಇದ್ರು ಇಲ್ಲ ಅಂಥದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳಿ. ಆದ್ರೆ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಒಂದಷ್ಟು ಸಮಸ್ಯೆ ಅಂತೂ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಆಗ್ತಾ ಇರೋದಂತೂ ಹೌದು. ಯಾಕೆ ಏನು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಕುತೂಹಲ ಇದ್ರೆ ಅದನ್ನು ಹೋಗಿ ಒಮ್ಮೆ ಗಮನಿಸಿ, ಯಾವ ಕಾರಣಕ್ಕಾಗಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಎನ್ನುವಂತ ರೀತಿಯಲ್ಲಿ. ಹೆಚ್ಚು ಕಡಿಮೆ ಯುದ್ಧ ಇದೇ ರೀತಿ ಒಂದು 15 ದಿನಗಳ ಕಾಲ ಮುಂದುವರಿತು ಅಂತಾದ್ರೆ ಮುಂದೊಂದು ದಿನ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೂ ಕೂಡ ಇಂತಹ ಸಮಸ್ಯೆ ಎದುರಾಗಬಹುದು. ಅಂದ್ರೆ ಅಭಾವ ಎದುರಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಅದರ ರೇಟ್ ವಿಚಾರದಲ್ಲಿ ಒಂದಷ್ಟು ವೇರಿಯೇಷನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಇದೊಂದು ಬೆಳವಣಿಗೆ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಆರಂಭದಲ್ಲಿ ಏನಾಗಿತ್ತು ಅಂದ್ರೆ, ಇರಾನ್ ವಿಚಾರದಲ್ಲಿ ಭಾರತ ಒಂದು ರೀತಿಯಲ್ಲಿ ಅಂತರವನ್ನೇ ಕಾಯ್ದುಕೊಂಡು ಬಿಟ್ಟಿತ್ತು. ಅಂದ್ರೆ ಇಸ್ರೇಲ್ನ ಜೊತೆಗೆ ಭಾರತ ಮಾತನಾಡಿತ್ತು, ಗಲ್ಫ್ ಕಂಟ್ರೀಸ್ ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ರು. ಆದರೆ ಇರಾನ್ ವಿಚಾರದಲ್ಲಿ ಭಾರತ ತುಂಬಾನೇ ಮೌನವಾಗಿತ್ತು. ಅದು ಬೇರೆ ಬೇರೆ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಅಂತಿಮವಾಗಿ ಏನ್ ಮಾಡಿತ್ತು ಅಂದ್ರೆ, ಭಾರತ ಖಮೇನಿ ಸಾವಿಗೆ ಸಂತಾಪವನ್ನು ಸೂಚಿಸಿದಂತ ಬೆಳವಣಿಗೆ ಆಗಿತ್ತ. ಈಗ ಏನಾಗಿದೆ ಅಂದ್ರೆ, ನಮ್ಮ ವಿದೇಶಾಂಗ ಸಚಿವರಾಗಿರುವಂತ ಜೈಶಂಕರ್ ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಇದೀಗ ಮಾತುಕತೆಯನ್ನು ನಡೆಸಿದ್ದಾರೆ ದೂರವಾಣಿ ಮೂಲಕ. ಸ್ವತಃ ಇರಾನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದೆ. ಅವರ ವಿದೇಶಾಂಗ ಸಚಿವರಾಗಿರುವಂತಹ ಸೈಯದ್ ಅಬ್ಬಾಸ್ ಅರಾಗ್ಜಿ ಜೊತೆಗೆ
ಜೈಶಂಕರ್ ಮಾತನಾಡಿದ್ದಾರೆ. ಪ್ರಮುಖವಾಗಿ ಇಂಧನ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳುವ ಉದ್ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆ ಆಗಿದೆ ಎನ್ನುವಂತ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಇದು ಮೂರನೇ ಮಾತುಕತೆ ವಿದೇಶಾಂಗ ಸಚಿವರದ್ದು ಪರಸ್ಪರ. ಸರ್ವೋಚ್ಚ ನಾಯಕನಾಗಿ ಖಮೇನಿಯ ಮಗ ಆಯ್ಕೆಯಾದ ಬಳಿಕ ಪ್ರಪ್ರಥಮ ಮಾತುಕತೆ. ಇರಾನ್ ಮೇಲಿನ ದಾಳಿಯನ್ನು ನಮ್ಮಲ್ಲಿ ಸಾಕಷ್ಟು ಜನ ಸಂಭ್ರಮಿಸ್ತಾ ಇದ್ವಿ. ಆದ್ರೆ ಅದರ ನಡುವೆ ನಮ್ಮ ವಿದೇಶಾಂಗ ಸಚಿವರೇ ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆ ನಡೆಸಿರೋದು ಒಂದು ದೊಡ್ಡ ಮಟ್ಟಿಗಿನ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡೋಣ, ಈಗಾಗಲೇ ಭಾರತಕ್ಕೆ ತೈಲ ಪೂರೈಕೆ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಮಾತುಕತೆಯಿಂದ ಏನಾದ್ರೂ ಒಂದಷ್ಟು ಪ್ರಯೋಜನ ಆಗಬಹುದಾ ಕಾದು ನೋಡ್ಬೇಕಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಹೇಳ್ತಾ ಇತ್ತು, ನಾವು ಇಸ್ರೇಲ್, ಅಮೆರಿಕ, ಯುರೋಪ್ ಕಂಟ್ರೀಸ್ಗಳಿಗೆ ಸಮಸ್ಯೆ ಮಾಡ್ತೀವಿ ಹೊರತಾಗಿ ಬೇರೆ ರಾಷ್ಟ್ರಗಳ ವಿಚಾರಕ್ಕೆ ಹೋಗೋದಿಲ್ಲ ಅಂತ ಹೇಳಿ. ಅದರಲ್ಲಿ ಹಡಗು ಮೂವ್ ಆಗೋದಕ್ಕೆ ಒಂದು ರೀತಿಯಲ್ಲಿ ಆತಂಕ ಇದ್ದೇ ಇದೆ. ನೋಡೋಣ ಮುಂದೇನಾದ್ರೂ ಇದು ಭಾರತಕ್ಕೆ ಸಹಾಯ ಆಗಬಹುದಾ? ವಿದೇಶಾಂಗ ಸಚಿವರ ಬ್ಯಾಕ್ ಟು ಬ್ಯಾಕ್ ಮಾತುಕತೆ ಏನಾಗುತ್ತೆ ಅದನ್ನ ಕಾದು ನೋಡೋಣ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇದೇ ತೈಲದ ವಿಚಾರದಲ್ಲಿ ರಷ್ಯಾ ನಮಗೆ ಪೂರೈಕೆಯನ್ನ ಮಾಡ್ತೀವಿ ಅಂತ ಹೇಳಿತ್ತಲ್ಲ, ಆದ್ರೆ ಇನ್ನೊಂದು ಸಂಗತಿ ಏನಪ್ಪಾ ಅಂದ್ರೆ, ರಷ್ಯಾ ಹಿಂದೆ ನಮಗೆ ರಿಯಾಯಿತಿ ದರದಲ್ಲಿ ತೈಲ ಪೂರೈಕೆಯನ್ನ ಮಾಡ್ತಾ ಇತ್ತು. ಆದ್ರೆ ಈಗ ರಷ್ಯಾ ಹೇಳ್ತಾ ಇದೆ, ಇಲ್ಲ ಇಲ್ಲ, ಆ ರೇಟಿಗೆ ನಾವು ಕೊಡಲ್ಲ, ಹೊಸ ರೇಟ್ ಇದೀಗ, ಜಾಸ್ತಿ ಕೊಟ್ಟೆ ನೀವು ತಗೊಳ್ಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ರಷ್ಯಾ ಲಾಭ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಪಡ್ತಾ ಇದೆ. ಹೀಗಾಗಿ ನಮ್ಮಲ್ಲಿ ಇರುವಂತ ತೈಲದ ಸ್ಟಾಕ್ ಮುಗಿದು ಆದ ಬಳಿಕ ಇನ್ನೊಂದು 15 ದಿನಕ್ಕೆ ಇರಬಹುದು ಎನ್ನುವಂತ ಮಾತುಗಳಿದೆ. ಅದಾದ ಬಳಿಕ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗೋದು ಅನಿವಾರ್ಯ ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅಂತ ಕಾಣ್ತಾ ಇದೆ. ಇನ್ನೊಂದು ಕಡೆಯಿಂದ ಬಾಂಗ್ಲಾದೇಶಕ್ಕೆ ಸ್ವಲ್ಪ ದಿನಗಳ ಹಿಂದೆ ಭಾರತ ಬಾಂಗ್ಲಾ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಒಬ್ಬರೊಬ್ರು ಕಂಡ್ರೆ ಆಗದೇ ಇಲ್ಲ ಎನ್ನುವ ರೀತಿಯಲ್ಲಿತ್ತು. ಓರ್ವ ಕ್ರಿಕೆಟ್ ಪ್ಲೇಯರ್ KKR ತಂಡಕ್ಕೆ ಕೊಂಡುಕೊಂಡಿದ್ರು ಎನ್ನುವ ಕಾರಣಕ್ಕಾಗಿ ಅವ್ರನ್ನ ವಾಪಸ್ ಕಳಿಸಲಾಗಿತ್ತು. ಇಂತಹ ಬೆಳವಣಿಗೆ ಆಗಿತ್ತು. ಇದರ ನಡುವೆ ಹಿಂದೆ ಬಾಂಗ್ಲಾದೇಶ ಮತ್ತು ಭಾರತ ನಡುವೆ ಒಂದು ಸ್ನೇಹ ಒಪ್ಪಂದ ಆಗಿತ್ತಲ್ಲ, ಆ ಪ್ರಕಾರವಾಗಿ ಇಂಥ ಕ್ರೈಸಿಸ್ ಸಂದರ್ಭದಲ್ಲಿ ಭಾರತ 5,000 ಟನ್ ಡೀಸೆಲ್ ಅನ್ನ ಬಾಂಗ್ಲಾದೇಶಕ್ಕೆ ಪೂರೈಕೆಯನ್ನ ಮಾಡಿದೆ. ಇನ್ನು ಜಾಸ್ತಿ ಪೂರೈಕೆ ಮಾಡುವಂತ ಮಾತನ್ನು ಕೂಡ ಬಾಂಗ್ಲಾದೇಶಕ್ಕೆ ಭಾರತ ಕೊಟ್ಟಿದೆಯಂತೆ. ಇನ್ನೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಮೊದಲ ದೊಡ್ಡ ತೈಲ ಶುದ್ಧೀಕರಣ ಘಟಕ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೀಗ ಭಾರತದ ಪ್ರಮುಖ ಕಂಪನಿ ಆಗಿರುವಂತ ರಿಲಯನ್ಸ್ ಇಂಡಸ್ಟ್ರೀಸ್ ಹೂಡಿಕೆಯನ್ನ ಮಾಡಿದೆಯಂತೆ. ಸ್ವತಃ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತ ಹೇಳಿಕೆ, ರಿಲಯನ್ಸ್ನವರು ಹೂಡಿಕೆಯನ್ನ ಮಾಡಿದ್ದಾರೆ, ಹೀಗಾಗಿ ನಾನು ಅದನ್ನು ಸ್ವಾಗತಿಸ್ತಾ ಇದ್ದೇನೆ ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಇದೀಗ ನಾನು ಆರಂಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ನಲ್ಲ, ಅಮೆರಿಕಾಗೆ ಮುಖಭಂಗ ಎನ್ನುವ ರೀತಿಯಲ್ಲಿ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಮುಖಭಂಗ? ಒಂದೊಂದೇ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಿನ್ನೆ ಒಂದು ಬೆಳವಣಿಗೆ ಆಯಿತು. ಅದು ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಬಂದಂತಹ ಸ್ಟೇಟ್ಮೆಂಟ್. ಅದು ಏನಂದ್ರು ಡೊನಾಲ್ಡ್ ಟ್ರಂಪ್, ನಾವು ಇರಾನ್ ಜೊತೆಗೆ ಮಾತುಕತೆಗೆ ಸಿದ್ಧ ಇದ್ದೇವೆ, ಆದ್ರೆ ಒಂದಷ್ಟು ಷರತ್ತನ್ನ ಅವರಿಗೆ ವಿಧಿಸ್ತೇವೆ ಎನ್ನುವಂತ ಮಾತನ್ನ ಹೇಳಿದ್ರು. ಅಂದ್ರೆ ಅದರ ಅರ್ಥ, ಡೊನಾಲ್ಡ್ ಟ್ರಂಪ್ ಯಾಕೋ ಒಂದು 10 ರಿಂದ 11 ದಿನದಲ್ಲಿ ಸುಸ್ತಾದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ನಾವು ಅಂದುಕೊಂಡ ರೀತಿಯಲ್ಲಿ ಇರಾನ್ ಇಲ್ಲ ಅನ್ನೋದು ಅವರಿಗೆ ಅರ್ಥ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಮಾತುಕತೆಗೆ ಸಿದ್ಧ ಅಂತ ಟ್ರಂಪ್ ಕಡೆಯಿಂದಲೇ ಸ್ಟೇಟ್ಮೆಂಟ್ ಬಂದಿದೆ. ಆದ್ರೆ ಇರಾನ್ ಕಡೆಯಿಂದ ಏನು ಮರು ಹೇಳಿಕೆ? ಇಲ್ಲ ಇಲ್ಲ, ಯುದ್ಧ ನೀವು ಆರಂಭಿಸಿದ್ದೀರಿ, ಅದರ ಅಂತ್ಯ ಯಾರು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಮತ್ತೊಮ್ಮೆ ಪ್ರತಿ ಸವಾಲನ್ನ ಹಾಕಿದೆ. ಅಂದ್ರೆ ಒಂದು ರೀತಿಯಲ್ಲಿ ಇರಾನ್ ಕೈ ಮೇಲಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವ್ರ ಕಡೆಯಿಂದ ಬರ್ತಿರುವಂತ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಒಂದು ವಿಚಾರ. ಮತ್ತೊಂದು, ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಹರ್ಮುಜ್ ಜಲಸಂಧಿಯಲ್ಲಿ ಅದು ಹೇಗೆ ಹಡಗು ಮೂವ್ ಆಗೋದಿಲ್ಲ ಅನ್ನೋದು ನಾವು ನೋಡ್ತೀವಿ, ನಾವು ಆ ಹಡಗುಗಳಿಗೆ ಒಂದು ರೀತಿಯಲ್ಲಿ ಸೆಕ್ಯೂರಿಟಿ ಅಥವಾ ಭದ್ರತೆಯನ್ನು ಕೊಡ್ತೀವಿ ಎನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇರಾನ್ ಮತ್ತೆ ಸವಾಲನ್ನ ಹಾಕ್ತಾ ಇದೆ, ಒಂದೇ 1 ಲೀಟರ್ ತೈಲ ಅಲ್ಲಿಂದ ಪಾಸ್ ಆಗ್ಲಿ ನೋಡೋಣ, ನಾವೇನು ಅಂತ ತೋರಿಸ್ತೀವಿ ಅಂತ ಹೇಳಿ. ಅಂದ್ರೆ ಇವರ ಪ್ರತಿ ಸವಾಲಿಗೂ ಅವ್ರ ಕಡೆಯಿಂದ ಪ್ರತಿ ಸವಾಲು ಬರ್ತಾನೆ ಇದೆ ಇರಾನ್ ಕಡೆಯಿಂದ. ಇದೊಂದಾಯ್ತಾ? ಅಂತಿಮವಾಗಿ ಇವತ್ತಾದಂತ ಒಂದು ಬೆಳವಣಿಗೆ ಅಂದ್ರೆ, ಇರಾನ್ ಒಂದು 16 ಹಡಗುಗಳನ್ನು ನಾಶ ಮಾಡಲಾಗಿದೆ ಹರ್ಮುಜ್ ಜಲಸಂಧಿಯಲ್ಲಿ. ಅಂದ್ರೆ ಅಲ್ಲಿ ನೆಲಬಾಂಬನ್ನು ಹುದುಗಿಸಿ ಇಡ್ತಾ ಇದ್ರಂತೆ. ಅದನ್ನು ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿಯನ್ನ ಮಾಡಿದೆ ಅಂತ ಹೇಳಿ ಅಮೆರಿಕದ ಸಂಬಂಧಪಟ್ಟಾಗ ಸ್ಪಷ್ಟನೆ ಕೊಡ್ತಾ ಇದೆ. ಈಗ ಒಂದೊಂದೇ ಪಾಯಿಂಟ್ ಅನ್ನ ಗಮನಿಸ್ತಾ ಹೋಗೋಣ. ಅಮೆರಿಕಾಗಾದಂತ ಎಡವಟ್ಟೇನು ಅಂತ. ಅಮೆರಿಕ ಮೊದಲು ಗುರಿಯಾಗಿಸ್ಕೊಂಡಿದ್ದೇನು ಅಥವಾ 2 ಅವರ ಗುರಿ ಇದ್ದಿದ್ದೇನು? ಒಂದು, ಅಲ್ಲಿನ ಆಡಳಿತವನ್ನ ಸಂಪೂರ್ಣವಾಗಿ ಬದಲಾಯಿಸಬೇಕು ಅಂತ ಒಂದು, ಮತ್ತೊಂದು ಸರ್ವೋಚ್ಚ ನಾಯಕ ಖೊಮೇನಿಯನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ. ಒಂದು ಸಕ್ಸಸ್ ಆಯ್ತು, ಖಮೇನಿಯ ಹತ್ಯೆಯನ್ನು ಯುದ್ಧ ಶುರುವಾಗಿ ಸ್ವಲ್ಪ ದಿನಗಳಲ್ಲಿ ಆಗೋಯ್ತು. ಆದ್ರೆ ಅವ್ರು ಅಂದ್ಕೊಂಡಿದ್ದಂತ ಗುರಿಯನ್ನ ತಲುಪೋದಕ್ಕೆ ಸಾಧ್ಯ ಆಯ್ತು, ಆಡಳಿತವನ್ನ ಬದಲಾಯಿಸಬೇಕು ಅಂತ ಹೇಳಿ ಇಲ್ಲಿವರೆಗೂ ಕೂಡ ಸಾಧ್ಯ ಆಗಿಲ್ಲ. ಇಲ್ಲಿ ಅಮೆರಿಕಾಗೆ ಏನಬ್ಬ ಮುಖಭಂಗ ಅಂದ್ರೆ, ಅವ್ರು ಅಂದ್ಕೊಂಡಿದ್ರು ಖಮೇನಿ ಹತ್ಯೆಯಾದ ಬಳಿಕ ಎಲ್ಲವೂ ಕೂಡ ಮುಕ್ತಾಯ ಆಗಿಬಿಡುತ್ತೆ, ಇರಾನ್ ಶರಣಾಗಿ ಬಿಡುತ್ತೆ ಅಂತ ಹೇಳಿ. ಆದ್ರೆ ಇವತ್ತಿಗೆ 12ನೇ ದಿನ ಇರಾನ್ ಶರಣಾಗೋದಿರ್ಲಿ, ಆ ಶರಣಾಗತಿಯ ಮಾತು ಕೂಡ ಕೇಳಿ ಬರ್ತಾ ಇಲ್ಲ. ಅದರ ಬದಲಾಗಿ ಇರಾನ್ನಿಂದ ಈ ಗಲ್ಫ್ ಕಂಟ್ರೀಸ್ಗಳಲ್ಲಿರುವಂತಹ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಆಗ್ತಿದೆ, ಮಧ್ಯಪ್ರಾಚ್ಯ ರಾಷ್ಟ್ರಗಳ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಆಗ್ತಿದೆ. ಇರಾನ್ನಿಂದ ಇಸ್ರೇಲ್ ಕಡೆಗೂ ಕೂಡ ನಿರಂತರವಾಗಿ ಕ್ಷಿಪಣಿ ದಾಳಿ ಆಗ್ತಾನೆ ಇದೆ. ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ನ ಸೇನಾ ನೆಲೆ, ವಾಯುನೆಲೆ, ಮಿಸೈಲ್ ಲಾಂಚರ್ಗಳನ್ನ ಸರ್ವನಾಶ ಮಾಡ್ತಾ ಇದ್ದಾರೆ. ಆದ್ರೆ ಇರಾನ್ ಕಡೆಯಿಂದ ಪ್ರತಿ ದಾಳಿ ಮಾತ್ರ ನಿಲ್ತಾನೆ ಇಲ್ಲ.
ಎಲ್ಲಿಂದ ಕ್ಷಿಪಣಿ ಬರ್ತಾ ಇದೆ, ಎಲ್ಲಿಂದ ಡ್ರೋನ್ಸ್ ಬರ್ತಾ ಇದೆ, ಯಾವುದು ಕೂಡ ಅಮೆರಿಕಾಗೆ ಅರ್ಥವೇ ಆಗ್ತಾ ಇಲ್ಲ. ಅಮೆರಿಕ ಇಲ್ಲಿ ಎಡವಿದ್ದೆಲ್ಲಪ್ಪ ಅಂದ್ರೆ ಇರಾನ್ನ ಡ್ರೋನ್ಸ್ ಶಕ್ತಿಯನ್ನ ಅಂದಾಜು ಮಾಡಿರಲಿಲ್ಲ, ಇರಾನ್ನ ಕ್ಷಿಪಣಿ ಶಕ್ತಿಯನ್ನ ಅಂದಾಜು ಮಾಡಿರಲಿಲ್ಲ. ಖಮೇನಿ ಹತ್ಯೆ ಆದ್ರೂ ಕೂಡ ಇನ್ನೊಂದಷ್ಟು ABCD ಅಂತ ಪ್ಲಾನ್ ಇದೆ ಅನ್ನೋದು ಕೂಡ ಅಮೆರಿಕ ಅಂದಾಜು ಮಾಡಿರಲಿಲ್ಲ ಅಂತ ಈಗ ಅನಿಸ್ತಾ ಇದೆ. ಅಂದಾಜು ಮಾಡಿದ್ರೇನೋ ಗೊತ್ತಿಲ್ಲ, ಆದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಯಾಕೋ ಡೊನಾಲ್ಡ್ ಟ್ರಂಪ್ ಇಲ್ಲಿ ಎಡವಿದ್ರು ಅಥವಾ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಿದ್ದೆಲ್ಲವೂ ಕೂಡ ಉಲ್ಟಾ ಆಯ್ತು ಅಂತ ಅನಿಸ್ತಾ ಇದೆ. ಅವ್ರ ಅಂದಾಜಿದ್ದು ಖಮೇನಿ ಹತ್ಯೆ ಆಗ್ತಾ ಇದ್ದ ಹಾಗೆ ನಾವು ಆಡಳಿತವನ್ನ ಸಂಪೂರ್ಣ ಬದಲಾಯಿಸಬಹುದು, ಇರಾನ್ ಜನ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡು ಬಿಡ್ತಾರೆ, ಹಾಗೆ ಇರಾನ್ ಜನರೇ ಆಡಳಿತವನ್ನ ಬದಲಾಯಿಸಿ ಬಿಡ್ತಾರೆ ಎನ್ನುವ ರೀತಿಯಲ್ಲಿ ಅಂದ್ಕೊಂಡಿದ್ರು. ಆದ್ರೆ ಡೊನಾಲ್ಡ್ ಟ್ರಂಪ್ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಖಮೇನಿ ಹತ್ಯೆ ಆದ್ರೂ ಕೂಡ ಪ್ರತಿರೋಧ ಎದುರಾಗ್ತಾನೆ ಇದೆ. ಇನ್ನೊಂದು ದೊಡ್ಡ ಮುಖಭಂಗ ಏನಪ್ಪಾ ಅಂದ್ರೆ ಖಮೇನಿ ಹತ್ಯೆಯಾದ ಬಳಿಕ ಉತ್ತರಾಧಿಕಾರಿ ಯಾರು ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ. ಅಮೆರಿಕ ಹೇಳ್ತಾ ಇತ್ತು ಮುಂದಿನ ಲೀಡರ್ ಅನ್ನ ನಾವು ನಿರ್ಧರಿಸ್ತೀವಿ, ನಾವು ಹೇಳುವಂತವ್ರು ಲೀಡರ್ ಆಗಬೇಕು ಎನ್ನುವ ರೀತಿಯಲ್ಲಿ. ಆದ್ರೆ ಹಾಗಾಗ್ಲಿಲ್ಲ. ಮತ್ತೊಂದು ಅಮೆರಿಕ ಹೇಳ್ತು ಉತ್ತರಾಧಿಕಾರಿಯಾಗಿ ಯಾರನ್ನಾದ್ರೂ ಆಯ್ಕೆ ಮಾಡಿದ್ರೆ ನಾವು ಸಾಯಿಸೇ ಬಿಡ್ತೀವಿ ಅಂತ ಹೇಳಿ. ಆದ್ರೂ ಕೂಡ ಯಾರನ್ನ ಆಯ್ಕೆ ಮಾಡ್ತು ಇರಾನ್? ಯಾವ ಸರ್ವೋಚ್ಚ ನಾಯಕರನ್ನ ಅಮೆರಿಕ ಹತ್ಯೆ ಮಾಡಿತ್ತೋ ಅದೇ ಸರ್ವೋಚ್ಚ ನಾಯಕನ ಮಗನನ್ನ ಮುಜ್ತಬಾನನ್ನ ಇದೀಗ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಆದ್ರೆ ಅಮೆರಿಕ ಮತ್ತು ಇಸ್ರೇಲ್ಗೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಅವರ ಶತ್ರುವಿನ ಮಗನೇ ಉತ್ತರಾಧಿಕಾರಿ ಆದ್ರೂ ಕೂಡ ಸುಮ್ಮನೆ ನೋಡ್ತಾ ಕುತ್ಕೊಳ್ಳುವಂತ ಪರಿಸ್ಥಿತಿ ಅಮೆರಿಕ ಇಸ್ರೇಲ್ಗೆ ಆಗಿದೆ. ಇದು ಪಾಯಿಂಟ್ ನಂಬರ್ 1. ಎರಡನೇ ಮುಖಭಂಗ ಏನಪ್ಪಾ ಅಂದ್ರೆ ಇರಾನ್ನಲ್ಲಿ ಸ್ವಲ್ಪ ದಿನಗಳ ಹಿಂದೆ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ನಡೆದಿತ್ತು. ಖಮೇನಿಯನ್ನೇ ಬದಲಾಯಿಸ್ತಾರೆ ಎನ್ನುವ ಹಂತಕ್ಕೆ ಹೋಗ್ಬಿಟ್ಟಿತ್ತು. ಅದಾದ ಬಳಿಕ ಪ್ರತಿಭಟನೆಯನ್ನು ಹತ್ತಿಕ್ಕುವಲ್ಲಿ ಖಮೇನಿ ಆಡಳಿತ ಯಶಸ್ವಿ ಆಗಿತ್ತು. ಅಮೆರಿಕ ಏನಂದ್ಕೊಳ್ತು ಅಂದ್ರೆ ಆ ಪ್ರತಿಭಟನೆ ಏನಾಗಿತ್ತು ಅದು ನಮಗೆ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಖಮೇನಿ ಹತ್ಯೆ ಮಾಡ್ತಾ ಇದ್ದ ಹಾಗೆ ಇರಾನ್ನ ಜನರ ದಂಗೆ ಎದ್ದು ಬಿಡ್ತಾರೆ, ಅವರು ಅಧಿಕಾರವನ್ನ ಕಿತ್ಕೊಂಡು ಬಿಡಬಹುದು, ನಮಗೆ ಬೇಕಾದಂಥವ್ರನ್ನ ಅಲ್ಲಿ ಕೂರಿಸಬಹುದು ಅಂತ ಅಮೆರಿಕ ಅಂದ್ಕೊಂಡಿತ್ತು. ಆದ್ರೆ ಆಗಾಗ್ಲಿಲ್ಲ. ಎಡವಟ್ಟಾಗಿದ್ದು ಎಲ್ಲಿ ಅಂದ್ರೆ, ಒಂದು, ಇರಾನ್ನ ಜನರನ್ನ ಅಮೆರಿಕಾಗೆ ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಅಮೆರಿಕ ಏನು ಮಾಡಿಬಿಡುತ್ತೆ ಅಂದ್ರೆ ಇರಾನ್ನ ಜನವಸತಿ ಪ್ರದೇಶಗಳ ಮೇಲೂ ಕೂಡ ದಾಳಿ ಮಾಡುತ್ತೆ. ಸಾವಿನ ಸಂಖ್ಯೆ 1300ಕ್ಕೂ ಅಧಿಕ ಆಗಿ ಹೋಗ್ಬಿಟ್ಟಿದೆ ಒಂದು ವಿಚಾರ. ಮತ್ತೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಮಿನಾಬ್ ಎನ್ನುವಂತ ಶಾಲೆಯ ಮೇಲೆ ದಾಳಿ ಮಾಡಿಬಿಡುತ್ತೆ, 175 ವಿದ್ಯಾರ್ಥಿನಿಯರು ಹತ್ಯೆ ಆಗಿಬಿಡ್ತಾರೆ. ಇದನ್ನ ಇರಾನ್ನ ಜನ ತುಂಬಾ ಭಾವುಕರಾಗಿ ತೆಗೆದುಕೊಂಡು ಬಿಡ್ತಾರೆ. ಹಾಗೆ ಇದನ್ನ ಸಹಿಸೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇರಾನ್ನ ಜನ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹಾಗೆ ಅಮೆರಿಕ ಮತ್ತೆ ಇಸ್ರೇಲ್ ಅನ್ನ ಶತ್ರುಗಳು ಅಂತ ಇರಾನ್ ಜನರು ಕೂಡ ಘೋಷಣೆ ಮಾಡ್ಬಿಡ್ತಾರೆ. ನಾವೇನ್ ತಪ್ಪು ಮಾಡಿದ್ವಿ, ನಮ್ಮ ಮೇಲೆ ಯಾಕೆ, ನಮ್ಮ ಮಕ್ಕಳನ್ನ ಯಾಕೆ ಕೊಂದ್ರಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ಅಮೆರಿಕ ಅಂದ್ಕೊಂಡಿತ್ತು ಇರಾನ್ ಜನರ ಬೆಂಬಲ ಸಿಗುತ್ತೆ ಅಂತ ಹೇಳಿ, ಆದ್ರೆ ಇರಾನ್ ಜನರ ಬೆಂಬಲ ಸಿಗ್ಲಿಲ್ಲ. ಅದರ ಬದಲಾಗಿ ಇರಾನ್ ಜನರ ಇದೀಗ ತಿರುಗಿ ಬೀಳೋದಿಕ್ಕೆ ಶುರು ಮಾಡ್ಕೊಂಡು ಬಿಟ್ರು. ಒಂದು. ಪಾಯಿಂಟ್ ನಂಬರ್ 3, ಇರಾನ್ ಒಂದು ಪರೋಕ್ಷವಾದಂತ ಯುದ್ಧವನ್ನ ಸಾರಿಬಿಡ್ತು. ಅದೇನಪ್ಪಾ ಅಂದ್ರೆ ಇರಾನ್ ಮೊದಲೇನ್ ಮಾಡಿಬಿಡ್ತು ಅಂದ್ರೆ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೇರುವಲ್ಲಿ ಒಂದು ಯಶಸ್ವಿ ಆಗ್ಬಿಡ್ತು. ಮತ್ತೊಂದು, ಇಲ್ಲಿ ತೈಲವನ್ನ ಯಾರು ಉತ್ಪಾದನೆ ಮಾಡ್ತಾ ಇದ್ರು ಆ ತೈಲ ಘಟಕಗಳನ್ನು ಕೂಡ ಸರ್ವನಾಶ ಮಾಡಿಬಿಡ್ತು. ಯುದ್ಧ ನಿಂತರೂ ಕೂಡ ಎಲ್ಲವೂ ಪರಿಸ್ಥಿತಿ ಸರಿಯಾಗೋದಿಕ್ಕೆ ಇನ್ನು ಸಾಕಷ್ಟು ಟೈಮ್ ತೆಗೆದುಕೊಳ್ಳುವಂತ ಸ್ಥಿತಿ ಇದೆ. ಹೀಗಾಗಿ ಇರಾನ್ ಅಂದ್ಕೊಂಡಿದ್ದು ಏನಪ್ಪಾ ಅಂದ್ರೆ ನಾವು ಎಲ್ಲ ದೇಶಗಳ ಆರ್ಥಿಕ ಬುಡವನ್ನೇ ಶೇಕ್ ಮಾಡಿಬಿಡ್ಬೇಕು, ಆರ್ಥಿಕತೆಯ ಬುಡವನ್ನ, ಆ ತೈಲದ ವಿಚಾರದಲ್ಲಿ ಇಡೀ ಜಗತ್ತಿನಲ್ಲೊಂದು ಆಹಾಕಾರವನ್ನು ಸೃಷ್ಟಿ ಮಾಡಿಬಿಡ್ಬೇಕು ಅಂತ ಹೇಳಿ. ಅದರಲ್ಲಿ ಇದೀಗ ಇರಾನ್ ಯಶಸ್ವಿಯಾಗಿ ಬಿಟ್ಟಿದೆ. ಅದರಲ್ಲೂ ಕೂಡ ಇಸ್ರೇಲ್ ಏನ್ ಮಾಡ್ಬಿಡ್ತು ಅಂದ್ರೆ ಇರಾನ್ನ 30 ತೈಲ ಘಟಕಗಳ ಮೇಲೆ ದಾಳಿ ಮಾಡಿದಾಗ ಇರಾನ್ ಅದಕ್ಕೆ ಪ್ರತಿದಾಳಿ ಎನ್ನುವ ರೀತಿಯಲ್ಲಿ ಇನ್ನು ತೀವ್ರಗೊಳಿಸಿಬಿಡ್ತು ದಾಳಿ. ಹೀಗಾಗಿ ಅಮೆರಿಕ ಇಸ್ರೇಲ್ ಮೇಲೆ ಮುನಿಸ್ಕೊಂಡಿತ್ತು, ನೀವು ಯಾಕೆ ಅವ್ರ ತೈಲ ಘಟಕಗಳ ಸುದ್ದಿಗೆ ಹೋಗ್ಬಿಟ್ರಿ ಅಂತ ಹೇಳಿ. ಅಂದ್ರೆ ಅಮೆರಿಕ ಮೊದಲಿಂದ ಅಂದ್ಕೊಂಡಿದ್ದೇನಪ್ಪಾ ಅಂದ್ರೆ ತೈಲದ ವಿಚಾರದಲ್ಲಿ ಎಡವಟ್ಟಾಗಬಾರ್ದು, ತೈಲ ಸುಗಮವಾಗಿ ಸಾಕ್ತಾನೆ ಇರಬೇಕು, ಆಗ ಬೇರೆ ದೇಶಗಳಿಂದ ನಮ್ಮ ಮೇಲೆ ಒತ್ತಡ ಬರೋದಿಲ್ಲ ಅಂತ. ಆ ಕಾರಣಕ್ಕಾಗಿ ಭಾರತಕ್ಕೆ ಹೇಳ್ತಿದ್ರು ರಷ್ಯಾದಿಂದ ತೈಲ ಖರೀದಿಗೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಎನ್ನುವಂತ ರೀತಿಯಲ್ಲಿ. ಆದ್ರೆ ಈಗೇನಾಗ್ಬಿಡ್ತು ಅಂದ್ರೆ ಇರಾನ್ ತೈಲ ಪೂರೈಕೆ ಸ್ಥಗಿತಗೊಳಿಸುವಲ್ಲಿ ಯಶಸ್ವಿ ಆಗಿಬಿಡ್ತು. ಸಹಜವಾಗಿ ಇದೀಗ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಂದ ಅಮೆರಿಕ ಮತ್ತೆ ಇಸ್ರೇಲ್ ಮೇಲೆ ಯುದ್ಧವನ್ನ ನಿಲ್ಲಿಸಿ ಎನ್ನುವಂತ ಒತ್ತಡ ಶುರುವಾಗೋಕೆ ಆರಂಭ ಆಗಿದೆ. ಇನ್ನೊಂದು 10 ದಿನ ಹೀಗೆ ಕಂಟಿನ್ಯೂ ಆಯ್ತು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತೆ ಇಸ್ರೇಲ್ ಮೇಲೆ ಇನ್ನಷ್ಟು ಒತ್ತಡ ಜಾಸ್ತಿ ಆಗ್ಬಿಡುತ್ತೆ. ಆಗ ಇರಾನ್ ನಾವು ಮಾತುಕತೆಗೆ ಸಿದ್ಧ ಅಂತ ಇರಾನ್ ಹೇಳುವ ಸ್ಥಿತಿಯಲ್ಲಿ ಇರೋದಿಲ್ಲ. ಅಮೆರಿಕ ಮತ್ತೆ ಇಸ್ರೇಲ್ ಓಕೆ ನಾವೇ ಮಾತುಕತೆಗೆ ಸಿದ್ಧ ಅಂತ ಬರುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇರಾನ್ ಮೇಲೆ ಯಾವ ಷರತ್ತನ್ನು ಕೂಡ ಆಗ ವಿಧಿಸೋಕೆ ಸಾಧ್ಯ ಆಗೋದಿಲ್ಲ. ಇರಾನ್ ಅದರಲ್ಲಿ ಯಶಸ್ವಿ ಆಯಿತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಒತ್ತಡವನ್ನ ಹೇರಿಸುವಲ್ಲಿ. ಹಾಗೆ ಇನ್ನೊಂದು ಮುಖಭಂಗ ಏನಪ್ಪಾ ಅಂದ್ರೆ ಈ ಗಲ್ಫ್ ಕಂಟ್ರೀಸ್ಗಳಿಗೆ ಅಥವಾ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಅಮೆರಿಕ ಒಂದು ಭರವಸೆಯನ್ನು ಕೊಟ್ಟಿತ್ತು. ನೀವು ಶ್ರೀಮಂತ ರಾಷ್ಟ್ರಗಳು ನಿಮ್ಮ ಆರಾಮ ವ್ಯಾಪಾರ ವಹಿವಾಟನ್ನು ಮಾಡ್ಕೊಂಡಿರಿ, ನಮಗೆ ಸೇನಾ ನೆಲೆಯನ್ನು ಒದಗಿಸಿಕೊಡಿ, ನಿಮಗೆ ಸಂಪೂರ್ಣವಾದಂಥ ರಕ್ಷಣೆಯನ್ನು ಕೊಡ್ತೀವಿ ಅಂತ ಹೇಳಿ. ಆದರೆ ಅಮೆರಿಕ ಕೊಟ್ಟಂತ ಭರವಸೆಯನ್ನು ಈಡೇರಿಸೋಕೆ ಸಾಧ್ಯವೇ ಆಗಲಿಲ್ಲ. ಯಾಕಂದ್ರೆ ಇರಾನ್ ಏನು ಮಾಡಿಬಿಡ್ತು ಅಂದ್ರೆ ಗಲ್ಫ್ ಕಂಟ್ರೀಸ್ಗಳ ಮೇಲೆ ದಾಳಿಯನ್ನ ಮಾಡಿಬಿಡ್ತು. ಯಾವತ್ತೂ ಕೂಡ ಯುದ್ಧವನ್ನೇ ನೋಡದಂತ UAE ಅಲ್ಲಿರುವಂತ ದುಬೈ, ಶಾರ್ಜಾ, ತುಂಬಾ ಸೇಫ್ ಅಂತ ಯಾವ ಸಿಟಿಯನ್ನು ಕರಿತಿದ್ವಿ ಅವುಗಳ ಮೇಲೆ ದಾಳಿ ಆಗ್ಬಿಡ್ತು. ಇಲ್ಲಿ ಕುವೈತ್ ಅನ್ನ ಗಮನಿಸ್ತಾ ಇದ್ದೀರಿ, ಆ ಕುವೈತ್ ನಲ್ಲಿ ಇರುವಂತ ತಾಡ್ ಎನ್ನುವಂತ ರಾಡರ್ ಸಿಸ್ಟಮ್ ಅನ್ನು ಇರಾನ್ ಹೊಡೆದಾಕಿಬಿಡ್ತು. ಜೋರ್ಡಾನ್ ಅಲ್ಲಿ ಇರುವಂತಹ ರಾಡರ್ ಸಿಸ್ಟಮ್ ಅನ್ನು ಕೂಡ ಇರಾನ್ ಹೊಡೆದಾಕಿಬಿಡ್ತು. ಈ ರೀತಿಯಾಗಿ ಗಲ್ಫ್ ಕಂಟ್ರೀಸ್ಗಳು ಅಮೆರಿಕದ ಮೇಲೆ ಏನೊಂದು ಭರವಸೆಯನ್ನು ಇಟ್ಟಿದ್ವು, ಆ ಭರವಸೆ ಈಡೇರಲಿಲ್ಲ.
ಈ ಗಲ್ಫ್ ಕಂಟ್ರೀಸ್ಗಳು ಅಮೆರಿಕದ ಮೇಲೆ ನಂಬಿಕೆನ ಕಳೆದುಕೊಳ್ಳುವ ಹಾಗಾಗ್ಬಿಡ್ತು. ಹೀಗಾಗಿ ಗಲ್ಫ್ ಕಂಟ್ರೀಸ್ಗಳ ಅಮೆರಿಕದ ಮೇಲೆ ಒಂದು ಹಂತಕ್ಕೆ ಸಿಟ್ಟು ಕೂಡ ಆಗಿಬಿಟ್ವು. ಇದು ಕೂಡ ಅಮೆರಿಕಾಗೆ ಆದಂತ ಮತ್ತೊಂದು ಅತಿ ದೊಡ್ಡ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಒಟ್ಟಾರೆಯಾಗಿ ಅಮೆರಿಕದ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ಬಿಡ್ತು. ಇರಾನ್ನ ಶಕ್ತಿಯನ್ನ ಅವರು ಅಂದಾಜು ಮಾಡುವಲ್ಲಿ ಉಲ್ಟಾ ಆಗ್ಬಿಡ್ತು. ಹಾಗೆ ಇರಾನ್ ಜನರನ್ನು ಕೂಡ ಅವರು ತಪ್ಪಾಗಿ ತಿಳ್ಕೊಂಡ್ಬಿಟ್ರು, ನಮ್ಮ ಬೆಂಬಲಕ್ಕೆ ನಿಂತು ಬಿಡ್ತಾರೆ ಎನ್ನುವಂಥ ರೀತಿಯಲ್ಲಿ. ಹಾಗೆ ಬರೀ ಯುದ್ಧ ಅಂದಾಗ ಈ ಮುಖಾಮುಖಿ ಯುದ್ಧ ಮಾತ್ರ ಅಲ್ಲ, ಅದರ ಆಚೆಗೆ ಆರ್ಥಿಕತೆಯನ್ನ ಇರಾನ್ ಬುಡಮೇಲು ಮಾಡಬಹುದು, ಅಥವಾ ತೈಲ ಸಂಸ್ಕರಣ ವಿಚಾರದಲ್ಲೂ ಕೂಡ ಇರಾನ್ ಇಂಥದ್ದೆಲ್ಲ ಮಾಡಬಹುದು ಅಂತ ಹೇಳಿ ಅಮೆರಿಕ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ. ಈ ಕಾರಣಕ್ಕಾಗಿ ಈ ಹಂತಕ್ಕೊಂದು ರೀತಿಯಲ್ಲಿ ಅಮೆರಿಕಾಗೆ ಹಿನ್ನಡೆ ಆದಂತಾಗಿದೆ. ಒಂದು ವೇಳೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಇರಾನ್ ಬೆಂಬಲಕ್ಕೆ ನಿಲ್ತಾ ಇದ್ದೀನಿ ಅಂತಲ್ಲ, ಅಂದ್ರೆ ನಾನು ಹೇಳ್ತಾ ಇರೋದು ಅಮೆರಿಕದ ಯುದ್ಧ ದಾಹಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ಅಮೆರಿಕದ ಇಡೀ ಜಗತ್ತನ್ನೇ ಕಂಟ್ರೋಲ್ ತೆಗೆದುಕೊಳ್ತೀವಿ ಅನ್ನುವಂಥ ಮನಸ್ಥಿತಿ ಒಮ್ಮೊಮ್ಮೆ ಹೆಂಗ್ ಉಲ್ಟಾ ಹೊಡೆದು ಬಿಡುತ್ತೆ ಅಂತ ಹೇಳಿ. ಹಂಗಂದ ಮಾತ್ರಕ್ಕೆ ಇರಾನ್ನಲ್ಲಿ ಏನೂ ಆಗಿಲ್ಲ ಅಂತಲ್ಲ. ಇರಾನ್ನಲ್ಲಿ ವಿಪರೀತ ಅಂದ್ರೆ ವಿಪರೀತ ಡ್ಯಾಮೇಜ್ ಆಗಿದೆ. ಇರಾನ್ ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ಅದು ಎಷ್ಟು ಟೈಮ್ ಬೇಕೋ ಗೊತ್ತಿಲ್ಲ. ಅಥವಾ ಇರಾಕ್ ಹಿಂದೆ ಸದ್ದಾಂ ಹುಸೇನ್ ಕಾಲದಲ್ಲಿ ಬಹಳ ಇದಾಗಿತ್ತು, ಅಮೆರಿಕ ದಾಳಿ ಮಾಡಿದಂಥ ಇರಾಕ್ ಪರಿಸ್ಥಿತಿ ಹೇಗಾಯ್ತು, ಇರಾನ್ಗೂ ಅಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಅವರಲ್ಲಿ ವಿಪರೀತ ಡ್ಯಾಮೇಜ್ ಆಗಿದೆ, ಸಿಕ್ಕಾಪಟ್ಟೆ ಕಳ್ಕೊಂಡಿದ್ದಾರೆ, ಸಾಕಷ್ಟು ಸಾವು ನೋವಾಗಿದೆ, ಎಲ್ಲವೂ ಕೂಡ ಆಗಿದೆ. ಆದರೆ ಇರಾನ್ ಕೊಟ್ಟಂತ ತಿರುಗೇಟಿದೆಯಲ್ಲ, ಅದಕ್ಕೆ ಅಮೆರಿಕವೇ ಒಂದು ಹಂತಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕವೇ ನಲುಗುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಒಟ್ಟಾರೆ ಬಂಧುಗಳೇ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.